ಡಿಫ್ರೆಂಟ್ ಟೈಪ್ಸ್ ಆಫ್ ಶುಗರ್ನ ರೇಟಿಂಗ್ ಮಾಡ್ತೀರಾ? ವೈಟ್ ರಿಫೈನ್ಡ್ ಶುಗರ್, ವೈಟ್ ರಿಫೈನ್ಡ್ ಶುಗರ್ 1/10 ಏನು ಬ್ಲಡ್ ಶುಗರ್ ಲೆವೆಲ್ ಇನ್ಕ್ರೀಸ್ ಮಾಡುತ್ತೆ, PCOS ಡಯಾಬಿಟಿಸ್ ಯಾವುದಕ್ಕೂ ಒಳ್ಳೇದಲ್ಲ. ಕಡಿಮೆ ಪ್ರಮಾಣದಲ್ಲಿ ಎಲ್ಲಾದ್ರೂ ಅಪರೂಪಕ್ಕೆ ಬಳಸ್ಬೋದು, ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಹಾಗೆ ಅದರಲ್ಲಿ ಏನು ನ್ಯೂಟ್ರಿಷನ್ ವ್ಯಾಲ್ಯೂ ಅಂತ ಏನು ಇರೋದಿಲ್ಲ. PCOS ಡಯಾಬಿಟಿಸ್ ಇದೆಲ್ಲ ಇದ್ರೆ ಬಹಳ ಕೆಟ್ಟ ಆಪ್ಷನ್. ಬ್ರೌನ್ ಶುಗರ್ 2/10. ಸೊ ಬಿಳಿ ಸಕ್ಕರೆಗೂ ಬ್ರೌನ್ ಸಕ್ಕರೆಗೂ ಏನಂತ ದೊಡ್ಡ ವ್ಯತ್ಯಾಸ ಇರಲ್ಲ. ಸ್ವಲ್ಪ ಮೊಲಾಸಿಸ್ ಅಂತ ಜಾಸ್ತಿ ಇರುತ್ತೆ, ಸ್ವಲ್ಪ ಖನಿಜಾಂಶಗಳಿದ್ರು ಅದು ಬಹಳ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಕ್ಯಾಲೋರಿ ಹೆಚ್ಚು ಕಡಿಮೆ ಒಂದೇನೆ. ಸೊ ಎರಡನ್ನೂ ಡಯಾಬಿಟಿಸ್, PCOS ಈ ತರ ಸಮಸ್ಯೆಗಳಿಗೆ ಸೂಟಬಲ್ ಅಲ್ಲ. ಜಾಗ್ರಿ ಅಥವಾ ಬೆಲ್ಲ 4/10. ಬೆಲ್ಲ ತಿಂದ್ರೂ ನಮ್ ಶುಗರ್ ಸ್ಪೈಕ್ ಆಗುತ್ತೆ. ಮಿನರಲ್ಸ್ ಮತ್ತು ಖನಿಜಾಂಶಗಳು ಇರೋದ್ರಿಂದ ವೆಯ್ಟ್ ಲಾಸ್, ಡಯಾಬಿಟಿಸ್, PCOS ಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಸಬಾರ್ದು. ಕಡಿಮೆ ಪ್ರಮಾಣದಲ್ಲಿ ಅಪರೂಪಕ್ಕೆ ಬಳಸಿದ್ರೆ ಓಕೆ. ಶುಗರ್ ಕಿನ ಬೆಟರ್ ಅಂತ ಹೇಳ್ಬೋದು, ಯಾಕಂದ್ರೆ ಇದು ಹೈಲಿ ಪ್ರೋಸೆಸ್ಡ್ ಆಗಿರೋದಿಲ್ಲ. ಜನರಲ್ ಪಾಪ್ಯುಲೇಷನ್ಗೆ ಅಪರೂಪಕ್ಕೆ ಎಲ್ಲಾದ್ರೂ ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರೆ ಓಕೆ. ಡೆಸರ್ಟ್ ತರ. ಹನಿ ಜೇನುತುಪ್ಪ 5/10. ಜೇನುತುಪ್ಪದಲ್ಲಿ ಒಳ್ಳೆ ಆಂಟಿ ಆಕ್ಸಿಡೆಂಟ್ ಎನ್ಸೈಮ್ಗಳೆಲ್ಲ ಇರುತ್ತೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಪ್ರಮಾಣದಲ್ಲಿ ತಗೋಬಹುದು. ಅದನ್ನು ಕೂಡ ಶುಗರೇ. ಜಾಸ್ತಿ ತಿಂದ್ರೆ PCOS, ಡಯಾಬಿಟಿಸ್, ವೈಟ್ ಲಾಸ್ ಇದು ಯಾವುದಕ್ಕೂ ಜಾಸ್ತಿ ಸಪೋರ್ಟ್ ಆಗೋದಿಲ್ಲ. ಕಡಿಮೆ ಪ್ರಮಾಣದಲ್ಲಿ ಅಪರೂಪಕ್ಕೆ ತಗೋಬಹುದು. ಕೋಕೋನಟ್ ಶುಗರ್ 5/10. ಸ್ವಲ್ಪ GI ಕಡಿಮೆ ಇರುತ್ತೆ ಕಂಪೇರ್ ಟು ನಾರ್ಮಲ್ ಶುಗರ್. ಇದು ಕೂಡ ಇನ್ಸುಲಿನ್ ಹೆಚ್ಚಿಗೆ ಮಾಡುತ್ತೆ. ಸೊ ಕಡಿಮೆ ಪ್ರಮಾಣದಲ್ಲಿ ಬಳಸಬಹುದು. ಬೆಟರ್ ದೆನ್ ವೈಟ್ ಶುಗರ್. ಖರ್ಜೂರದ ಪೌಡರ್ 6/10. ಖರ್ಜೂರದ ಪೌಡರ್ ಅಲ್ಲಿ ಸ್ವಲ್ಪ ಫೈಬರ್ ಅಂಶ, ಸ್ವಲ್ಪ ಪೌಷ್ಟಿಕಾಂಶಗಳಿರುತ್ತೆ. ರಿಫೈನ್ಡ್ ಶುಗರ್ ಗಿನ ಬೆಟರ್ ಅಂತ ಹೇಳ್ಬೋದು, ಆದ್ರೂ ಮಿತವಾಗೇ ಬಳಸಬೇಕು. ಪಾಮ್ ಶುಗರ್ 5/10. ಹೈ ಇನ್ ಸುಕ್ರೋಸ್, ಕ್ಯಾಲರೀಸ್ ಹೆಚ್ಚು ಕಡಿಮೆ ಸೇಮ್, ಬ್ಲಡ್ ಶುಗರ್ ರೈಸ್ ಮಾಡುತ್ತೆ. ಬೆಟರ್ ದೆನ್ ವೈಟ್ ಶುಗರ್. ಡೇಟ್ಸ್ ಅಥವಾ ಖರ್ಜೂರ 7/10. ಡೇಟ್ಸ್ ಅಥವಾ ಖರ್ಜೂರ ಫೈಬರ್, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಎಲ್ಲ ಇರುತ್ತೆ. ಎಲ್ಲ 1-2 ತಿಂದ್ರೆ ಪರವಾಗಿಲ್ಲ. ಜಾಸ್ತಿ ತಿಂದ್ರೆ ಅದನ್ನು ಕೂಡ ನಿಮ್ಮ ಗುರಿಗೆ ತುಂಬಾ ಹೆಲ್ಪ್ ಆಗೋದಿಲ್ಲ. ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ತಿನ್ಬೋದು. ಡ್ರೈ ಫ್ರೂಟ್, ಲಡ್ಡು ಇದನ್ನೆಲ್ಲ ಮಾಡೋದಕ್ಕೆ ಬಳಸಬಹುದು, ಬಟ್ ಅದನ್ನು ಕಡಿಮೆ ಪ್ರಮಾಣದಲ್ಲಿ ತಗೋಬೇಕು. ವೆಯ್ಟ್ ಗೇನ್ ಅಥವಾ ಜನರಲ್ ಪಾಪ್ಯುಲೇಷನ್ಗೆ ಜಾಸ್ತಿ ತಿಂದ್ರು ಅಷ್ಟೊಂದು ಏನು ತೊಂದರೆ ಇಲ್ಲ. ಸ್ಟೀವಿಯಾಗೆ 8 ಕೊಡ್ಬೋದು. ಬ್ಲಡ್ ಶುಗರ್ ಲೆವೆಲ್ ಏನು ಅಷ್ಟೊಂದು ಜಾಸ್ತಿ ಮಾಡೋದಿಲ್ಲ. ಸ್ವಲ್ಪ ಆಫ್ಟರ್ ಟೇಸ್ಟ್ ಇರುತ್ತೆ. ನಿಮಗೆ ಟೇಸ್ಟ್ ಇಷ್ಟ ಆಗುತ್ತೆ ಅಂದ್ರೆ ಸೂಪರ್. ಬಟ್ ಸ್ಟೀವಿಯಾ ಅಂತ ಕೆಲವೊಬ್ರು ಮಾಲ್ಟೋಡ್ ಎಕ್ಸ್ಟ್ರೀನ್ ಮಿಕ್ಸ್ ಮಾಡಿ ಮಾರ್ತಾ ಇದಾರೆ. ಬಹಳಷ್ಟು ಜನ ಎದುರುಗಡೆ ಸ್ಟೀವಿಯಾ ಅಂತ ಬರ್ದಿರ್ತಾರೆ, ಹಿಂಗಡೆ ಮಾಲ್ಟೋಡ್ ಎಕ್ಸ್ಟ್ರೀನ್ ಮಿಕ್ಸ್ ಮಾಡಿರ್ತಾರೆ. ಸೊ ಅದು ಒಂದು ಸ್ಕ್ಯಾಮ್ ಅಂತಾನೆ ಹೇಳ್ಬೇಕು. ಹಿಂದ್ಗಡೆ ಲೇಬಲ್ ಓದೋದ್ ಕಲೀರಿ. ಮಾಲ್ಟೋಡ್ ಎಕ್ಸ್ಟ್ರೀನ್ ಹಾಕಿದ್ರೆ ಅದು ನಿಮ್ಮ ಹೆಲ್ತ್ ನ ಹಾಳು ಮಾಡುತ್ತೆ. ಮಾಂಗ್ ಫ್ರೂಟ್ ಸ್ವೀಟ್ನರ್ 9/10. ಮಾಂಗ್ ಫ್ರೂಟ್ ಸ್ವೀಟ್ನರ್ ಎಲ್ಲದಕ್ಕಿಂತ ಬೆಸ್ಟ್. ಇತ್ತೀಚೆಗೆ ನಾನು ಬಳಸ್ತಾ ಇರೋದು. ಬ್ಲಡ್ ಶುಗರ್ ಲೆವೆಲ್, ಇನ್ಸುಲಿನ್ ಎರಡು ಸ್ಪೈಕ್ ಮಾಡೋದಿಲ್ಲ. ಲೋ GI, ಲೋ ಕ್ಯಾಲರಿ, 0 ಅಂತ ಹೇಳ್ತಾರೆ. ಬಟ್ ಆದ್ರೆ ಐ ವುಡ್ ಯೂಸ್ ವರ್ಡ್ ಲೋ, ಬಿಕಾಸ್ ಇದನ್ನ ಇನ್ನ ಸ್ಟಡಿ ಮಾಡೋದು ಬಾಕಿ ಇದೆ. ತುಂಬಾ ರೀಸೆಂಟ್ ಆಗಿ ಬಳಸ್ತಿರೋದ್ರಿಂದ ಕೆಲವೊಂದನ್ನ ರೀಸೆಂಟ್ ಆಗಿ ನಾವು ಬಳಸ್ತಾ ಇರ್ತೀವಿ, ಆಮೇಲೆ ಯಾವನೋ ಬಂದು ಅದು ಕೆಟ್ಟದು ಅಂತ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇವಾಗ ಪ್ರಾಕ್ಟಿಕಲಿ ಬಳಸಿ ಅನುಭವ ಹೇಳ್ಬೇಕು ಅಂದ್ರೆ ಅಷ್ಟೊಂದು ಶುಗರ್ ಏನ್ ಸ್ಪೈಕ್ ಆಗಲ್ಲ, ಇನ್ಸುಲಿನ್ ಸ್ಪೈಕ್ ಆಗೋದಿಲ್ಲ. ಆಂಟಿ ಆಕ್ಸಿಡೆಂಟ್ ಗಳೆಲ್ಲ ಚೆನ್ನಾಗಿರುತ್ತೆ. ಈವನ್ ವೈಟ್ ಲಾಸ್ ಡಯಟ್, PCOS ಡಯಟ್ ಅಲ್ಲೂ, ಡಯಾಬಿಟಿಸ್ ಡಯಟ್ ಅಲ್ಲೂ ಬಳಸಬಹುದು. ಬಹಳಷ್ಟು ಮಾಂಗ್ ಫ್ರೂಟ್ ಸ್ವೀಟ್ನರ್ ಜೊತೆ ಎರಿಥ್ರಿಟಾಲ್ ಇರುತ್ತೆ. ಇದು ಒಂದು ಆಲ್ಕೋಹಾಲ್ ಬೇಸ್ಡ್ ಶುಗರ್. ಜಾಸ್ತಿ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಕನ್ಸ್ಯೂಮ್ ಮಾಡಿದ್ರೆ ಅಷ್ಟೊಂದು ಯೂಸ್ಫುಲ್ ಅಲ್ಲ. ಸೊ ನ್ಯಾಚುರಲ್ ಮಾಂಗ್ ಫ್ರೂಟ್ ಸ್ವೀಟ್ನರ್ ಬಳಸಿದ್ರೆ ಒಳ್ಳೇದು. ಇನ್ನು ಹೆಚ್ಚಿನ ಡೀಟೇಲ್ಸ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಬರ್ದಿರ್ತೀನಿ.